ಜಿಲ್ಲಾ ಡಿಸಿ ಹಾಗೂ ಎಸ್ಪಿ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ಸುಜ್ಲಾನ್ ಅಧಿಕಾರಿಗಳು ನೀಡಿದ ಮಾತು ಮುರಿದು ವಾರದ ಬಳಿಕ ಮತ್ತೆ ಶಾಸಕರ ಸಮ್ಮುಖದಲ್ಲಿ ಸಭೆ ನಡೆಸಿದರೂ ಒಮ್ಮತದ ನಿರ್ಧಾರ ಬರಲು ವಿಫಲವಾಗಿ ನಾಳೆ ಸಭೆ ಮುಂದುವರಿಯಲಿದೆ. ಸುಜ್ಲಾನ್ ಕಂಪನಿ ಲಾಕೌಟ್ ಪ್ರಕರಣಕ್ಕೆ ಸಂಬಂಧಿಸಿ ಕಾರ್ಮಿಕರ ಪ್ರತಿಭಟನೆಯ ಪ್ರದೇಶಕ್ಕೆ ಆಗಮಿಸಿದ ಉಡುಪಿ ಜಿಲ್ಲಾ ಎಸ್ಪಿ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿ ನ್ಯಾಯ ದೊರಕಿಸಿಕೊಡುವ ಭರವಸೆ ವ್ಯಕ್ತಪಡಿಸಿದ್ದಾರೆ. ಅದರಂತೆ ಜಿಲ್ಲಾಧಿಕಾರಿ, ವರಿಷ್ಠಾಧಿಕಾರಿ ಹಾಗೂ ಕಾರ್ಮಿಕ ಮುಖಂಡರ ಸಮ್ಮುಖದಲ್ಲಿ ಸುದೀರ್ಘ ಸಭೆ ನಡೆದು ಅಂತಿಮವಾಗಿ ಕಂಪನಿಯ ಆಡಳಿತ ಸಮಿತಿಯೊಂದಿಗೆ ಚರ್ಚಿಸಿ ಮುಂದಿನ 2 ದಿನಗಳ ಒಳಗೆ ತಿಳಿಸುವುದಾಗಿ ಸಭೆಯಲ್ಲಿದ್ದ ಜಿಲ್ಲಾ ಮುಖ್ಯಸ್ಥರಿಗೆ ಭರವಸೆ ನೀಡಿ ಸುಜ್ಲಾನ್ ಅಧಿಕಾರಿಗಳು ಮರೆಯಾಗಿದ್ದರು. ಅವರ ಭರವಸೆಯ ಮಾತನ್ನು ನಂಬಿದ ಡಿಸಿ, ಎಸ್ಪಿ ಪ್ರತಿಭಟನೆಕಾರರ ಮನವೊಲಿಸಿ ಅವರನ್ನು ಪ್ರತಿಭಟನೆಯಿಂದ ಹಿಂದೆ ಸರಿಯುವಂತೆ ಮಾಡಿದ್ದರು. ನಿಗದಿಪಡಿಸಿ ದಿನ ಹೊರತುಪಡಿಸಿ ಮತ್ತೆ 10 ದಿನಗಳ ಬಳಿಕ ಕಂಪನಿಯ ಹಾಲ್ನಲ್ಲಿ ಡಿಸಿ, ಎಸ್ಪಿ ಅನುಪಸ್ಥಿತಿಯಲ್ಲಿ ಶಾಸಕ ಸೊರಕೆ ನೇತೃತ್ವದಲ್ಲಿ ಮಾಧ್ಯಮಗಳನ್ನು ಹೊರಗಿಟ್ಟು ಸುದೀರ್ಘ 3 ಗಂಟೆಗಳ ಕಾಲ ಚರ್ಚಿಸಲಾಯಿತಾದರೂ ಸಭೆ ಅಂತ್ಯ ಕಾಣದೆ ನಾಳೆ ಮುಂದುವರಿಕೆ ಕಂಡಿದೆ. ಇಂದು ನಡೆದ ಸಭೆಯಲ್ಲಿ ಕಾರ್ಮಿಕರ ಅನಿವಾರ್ಯತೆಯನ್ನು ದುರುಪಯೋಗ ಪಡಿಸಿಕೊಂಡ ಕಂಪನಿ ಅಧಿಕಾರಿಗಳು ಅದೆಷ್ಟೇ ವರ್ಷಗಳು ಕಳೆದರೂ ಇದೇ ಸಂಬಳದಲ್ಲಿ ದುಡಿಯಬೇಕು, ಸಂಬಳ ಹೆಚ್ಚಿಸುವ ಯಾವುದೇ ವಿಚಾರದ ಬಗ್ಗೆ ಕಾರ್ಮಿಕರು ಮಾತೆತ್ತುವಂತಿಲ್ಲ, ಕಂಪನಿಗೆ ಆರ್ಥಿಕ ನಷ್ಟವಾದಲ್ಲಿ ಕಾರ್ಮಿಕರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ, ಇಂತಹ ಕೆಲವೊಂದು ಅರ್ಥರಹಿತ ವ್ಯವಸ್ಥೆಯನ್ನು ಸಭೆಯಲ್ಲಿ ಮಂಡನೆ ಮಾಡುವ ಮೂಲಕ ಕಾರ್ಮಿಕರು ತಾವಾಗಿಯೇ ಕೆಲಸ ಬಿಟ್ಟು ಹೋಗುವಂತೆ ಮಾಡುವ ತಂತ್ರ ಕಂಪನಿ ರೂಪಿಸುತ್ತಿದೆ ಎಂಬ ಆರೋಪ ಕೇಳಿಬರುತ್ತಿದೆ. ಆದರೆ ಶಾಸಕರು ಕಂಪನಿ ಬೀಗಮುದ್ರೆ ತೆರವುಗೊಳಿಸುವ ಸಾಧ್ಯತೆ, ನಾಳೆ ಮುಕ್ತವಾಗುವ ಸಾಧ್ಯತೆ ಇದೆ ಎನ್ನುತ್ತಾರೆ. ಇವತ್ತು ಸುಜ್ಲಾನ್ ಕಂಪನಿಯ ಉನ್ನತ ಅಧಿಕಾರಿಗಳು ಇಲ್ಲಿಗೆ ಆಗಮಿಸಿ ನಮ್ಮ ಎಂಪ್ಲಾಯೀಸ್ ಜೊತೆಯಲ್ಲಿ ಕೂಡ, ಅವರ ಯೂನಿಯನ್ನವ್ರ ಜೊತೆಯಲ್ಲಿ ಕೂಡ ಚರ್ಚೆ ಮಾಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಇವತ್ತು ಹಿಂದೆ ಏನು ಯೂನಿಯನ್ನ ವತಿಯಿಂದ ಏನು ಅಗ್ರಿಮೆಂಟ್ ಆಗಿದೆ ಅದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಚರ್ಚೆ ಮಾಡಿ ಇತ್ಯರ್ಥ ಮಾಡಿಕೊಳ್ಳೋದ್ರ ಬಗ್ಗೆ ಇವಾಗಲೇ ಪ್ರೊಸೆಸ್ ಆಗಿದೆ. ನಾಳೆ ಬೆಳಿಗ್ಗೆ ಪುನಃ ನಾವು ಸಿಟ್ಟಿಂಗ್ ಮಾಡಲಿಕ್ಕಿದ್ದೇವೆ. ನಾಳೆ ಬೆಳಗಿನ ಸಿಟ್ಟಿಂಗ್ನಲ್ಲಿ ಈ ಒಂದು ನಮ್ಮ ಮಾತುಕತೆ ಪೂರ್ತಿಯಾಗುವಂಥ ಅವಕಾಶ ಇರ್ತದೆ. ಆದರೆ ಕಂಪನಿ ನೀಡುವ ಕಠಿಣ ನಿರ್ಧಾರಗಳಿಗೆ ಕಾರ್ಮಿಕರು ಒಪ್ಪಿ ಬಲಿಪಶುಗಳಾಗುತ್ತಾರೋ ಇಲ್ಲ ಕಂಪನಿಯ ವಿರುದ್ಧದ ಪ್ರತಿಭಟನೆ ಮತ್ತೆ ಮುಂದುವರಿಯುತ್ತೋ ಎಂದು ಕಾದು ನೋಡಬೇಕಾಗಿದೆ. ಸುರೇಶ್ ಯರ್ಮಾಳ್, ವಿ4 ನ್ಯೂಸ್ 24/7 ಪಡುಬಿದ್ರೆ.